ಇರಾನ್ಗೂ ಜೈ, ಅಮೆರಿಕಗೂ ಜೈ. ಮತ ಯುದ್ಧದಲ್ಲಿ ಪಾಕ್ ಅತಂತ್ರ, ದೊಡ್ಡವರ ನಡುವೆ ಮುನೀರಾ ನಜ್ಜುಗುಚ್ಚು. ನಮಸ್ಕಾರ ಸ್ನೇಹಿತರೆ, mastmagga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ವಘೋಷಿತ ಇಸ್ಲಾಮಿಕ್ ದೇಶಗಳ ರಕ್ಷಕ, ಮಿಡಲ್ ಈಸ್ಟ್ಗೂ ದಕ್ಷಿಣ ಏಷ್ಯಾಗೂ ನಾನೇ ಕೊಂಡಿ ಅಂತ ಮೆರೆಯೋ ಸ್ಟ್ರಾಟಜಿಕ್ ಪಾಲುದಾರ ಚೀನಾ, ಅಮೆರಿಕದ ಮುದ್ದಿನ ಮರಿ ಯಾರೂ ಪಾಕಿಸ್ತಾನ. ಈಗ ಅದೇ ದೇಶ ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಪಾಕಿಸ್ತಾನ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಇತ್ತು. ಈಗ ಇದೇ ಯುದ್ಧ, ಇದೇ ಕುತೂಹಲ ಪಾಕಿಸ್ತಾನದ ಜೀವವನ್ನ ಅಡಕತ್ತರಿಗೆ ಸಿಕ್ಕಿಸಿದೆ. ಈಗ ಸ್ವಲ್ಪವೂ ಅಲ್ಲಾಡಂಗಿಲ್ಲ, ಅಲ್ಲಾಡಿದ್ರೆ ಕಚಕ್ ಆಗತ್ತೆ ಜೀವ. ಆ ಥರ ಆಗಿದೆ ಪಾಕಿಸ್ತಾನದ್ದು. ಒಂದ್ ಕಡೆ ಅಮೆರಿಕ ಇರಾನ್ ವಿರುದ್ಧ ಸಹಾಯ ಮಾಡಿ ನಿಮ್ಮ ಏರ್ ಸ್ಪೇಸ್ ಬಳಸೋಕೆ ಜಾಗ ಕೊಡಿ ಅಂತ ಕೇಳ್ತಾ ಇದ್ರೆ, ಮತ್ತೊಬ್ಬ ಸಂಗಾತಿ ಚೀನಾ ಕೊತ ಅಂತ ಕುದಿತಾ ಇದೆ. ಈ ಮಧ್ಯೆ ಇರಾನ್ನಲ್ಲಿ ಖಮನೈ ಬಿದ್ರೆ ಪಾಕಿಸ್ತಾನ ಛಿದ್ರ ಆಗುತ್ತೆ, ಬಲೂಚ್ ಸ್ವತಂತ್ರ ಆಗುತ್ತೆ ಅಂತ ಪಾಕಿಸ್ತಾನದ ಎಕ್ಸ್ಪರ್ಟ್ ಹೇಳ್ತಿದ್ದಾರೆ. ಒಟ್ಟಾರೆ ಪಾಕಿಸ್ತಾನದ ಸ್ಥಿತಿ ಅಧೋಗತಿ ಆಗ್ತಾ ಇದ್ದು, ಇರಾನ್ ಯುದ್ಧದಿಂದ ಹೊಸ ತಲೆನೋವು ಶುರುವಾಗಿದೆ. ಹಾಗಿದ್ರೆ ಇರಾನ್ ಮತ್ತು ಇಸ್ರೇಲ್ ಕದನದಲ್ಲಿ ಪಾಕಿಸ್ತಾನ ಟ್ರ್ಯಾಪ್ ಆಯ್ತಾ? ಅಮೆರಿಕದಲ್ಲಿ ಟ್ರಂಪ್ ಬಡಿಸಿದ್ದ ಲಂಚ್ ಉಂಡು ಬರೋಕೆ ಹೋಗಿದ್ದ ಮುನೀರಂಗೆ ಇದ್ದಕ್ಕಿದ್ದಂತೆ ಹೊಟ್ಟೆನೋವು ಬರ್ತಿರೋದು ಯಾಕೆ? ಪದೇ ಪದೇ ಪಾಕಿಸ್ತಾನ ವೇಷವನ್ನ ಚೇಂಜ್ ಮಾಡ್ತಿರೋದು ಯಾಕೆ? ಆ ಬಟ್ಟೆ ಬಿಚ್ಚಿ ಈ ಬಟ್ಟೆ ಬಿಚ್ಚಿ ಆ ಬಟ್ಟೆ ಹಾಕೊಂಡು ನಾಟಕ ಮಾಡ್ತಿರೋದು ಯಾಕೆ? ಎಲ್ಲವನ್ನ ಈ ವರದಿಯಲ್ಲಿ ಕಡೆ ತನಕ ನೋಡ್ತಾ ಹೋಗೋಣ. ಮಿಸ್ ಮಾಡ್ದೆ ನೋಡಿ ಸ್ನೇಹಿತರೆ. ಸದ್ಯ ಇಸ್ರೇಲ್ ಇರಾನ್ ಯುದ್ಧದಿಂದ ಜಗತ್ತು 3 ಹೋಳಾಗಿ ಡಿವೈಡ್ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿರೋ ವಿಚಾರ. ರಷ್ಯಾ, ಚೀನಾಗಳು ಇರಾನ್ ಪರ ಇದ್ರೆ, ಪಾಶ್ಚಿಮಾತ್ಯ ರಾಷ್ಟ್ರಗಳು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿವೆ. ಭಾರತದಂತ ರಾಷ್ಟ್ರಗಳು ಅಫಿಷಿಯಲ್ ಆಗಿ ನಾನು ಯಾರು ಪರವೂ ಇಲ್ಲ ಅಂತ ಹೇಳ್ತಿವೆ. ಇಲ್ಲಿ ಈ ಎಂಟೈರ್ ಯುದ್ಧ ನಡೀತಿರೋದು ಧರ್ಮದ ಆಧಾರದಲ್ಲಿ. ಇಬ್ಬರೂ ಕೂಡ ಮುಸ್ಲಿಮರು, ಯಹೂದಿಗಳು ಅಂತ ಮಾತನಾಡ್ತಾರೆ. ಹೀಗಾಗಿ ಭಾರತದಂತಹ ಜಾತ್ಯತೀತ ರಾಷ್ಟ್ರ ಯಾರೋ ಒಬ್ಬರ ಪರ ನಿಲ್ಲೋಕ್ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ನೋಡಿದ್ರೆ ಸಹಜವಾಗಿ ಪಾಕಿಸ್ತಾನ ಇರಾನ್ ಪರವಾಗಿ ನಿಲ್ಲಬೇಕಾಗಿತ್ತು. ಯಾಕಂದ್ರೆ ಪಾಕ್ ಘೋಷಿತ ಇಸ್ಲಾಮಿಕ್ ರಾಷ್ಟ್ರ, ಅದರಲ್ಲೂ ಇಂಡೋನೇಷ್ಯಾ ಬಿಟ್ರೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರುವುದು ಪಾಕಿಸ್ತಾನದಲ್ಲಿ. ಅದಕ್ಕೂ ಮಿಗಿಲಾಗಿ ಇರಾನ್ ಜೊತೆಗೆ 900 ಕಿಲೋಮೀಟರ್ ಬಾರ್ಡರ್ ಹೊಂದಿದ್ದಾರೆ, ಗಡಿಯನ್ನ ಶೇರ್ ಮಾಡ್ತಾರೆ. ಇನ್ನು ಅದಕ್ಕೂ ಹೆಚ್ಚು ಅನ್ನೋ ರೀತಿ ಇವ್ರ ಬಳಿ ಅಣ್ವಸ್ತ್ರ ಇದೆ. ಸೊ ಯಹೂದಿಗಳು ದಾಳಿ ಮಾಡಿದಾಗ ಖಂಡತುಂಡವಾಗಿ ಇವರು ಇರಾನ್ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ಪಾಕಿಸ್ತಾನದ ಧ್ವನಿಯಲ್ಲಿ ಆ ಫೈರ್ ಇದ್ದಕ್ಕಿದ್ದಂತೆ ಬತ್ತು ಹೋಗಿದೆ. ಅಲ್ಲಿನ 2 ಆಡಳಿತಗಳು ಅಂದರೆ ಸೇನೆ ಮತ್ತು ಅದರ ಹೆಸರಲ್ಲಿ ಅಧಿಕಾರ ಮಾಡೋ ಸರ್ಕಾರ, ಇಬ್ಬರು ವಿಭಿನ್ನ ನಿಲುವನ್ನ ಹೊಂದಿದ್ದಾರೆ. ಸೇನೆ ಅಮೆರಿಕ ಪರವಾಗಿ ಮಾತನಾಡ್ತಾ ಇದ್ದಾರೆ, ರಾಜಕಾರಣಿಗಳು ಇರಾನ್ ಪರವಾಗಿ ಹೇಳಿಕೆ ಕೊಡ್ತಿದ್ದಾರೆ. ಜನ ಈ ಯುದ್ಧ ಪಾಕಿಸ್ತಾನದ ಪಾಲಿಗೆ ವರನೂ ಆಗಬಹುದು, ಶಾಪವೂ ಆಗಬಹುದು. ಚೂರ್ ಯಾಮಾರಿದ್ರೆ ಪಾಕಿಸ್ತಾನ ಹೋಳ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಇಲ್ಲಿ 3 ಹೇಳಿಕೆಗಳ ಹಿಂದೆ, ಈ 3 ಆಯಾಮಗಳ ಹಿಂದೆ, ತ್ರಿಶಂಕು ಸ್ಥಿತಿಯ ಹಿಂದೆ ತ್ರಿಶಂಕು ಕಾರಣಗಳಿವೆ. ಒಂದೊಂದಾಗಿ ಬಿಡಿಸಿ ಹೇಳ್ತಾ ಹೋಗ್ತೀವಿ ನೋಡಿ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ರಾಮೇಶ್ವರಂ ಕನ್ಯಾಕುಮಾರಿಗೆ ಒಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 19,700 ರೂಪಾಯಿ ಮಾತ್ರ. ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ತಿರುಚೆಂಡೂರ್, ರಾಮೇಶ್ವರಂ, ತಂಜಾವೂರಿಗೆ ಹೋಗೋದಿರುತ್ತೆ. 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ 2+2 AC ಬಸ್ ವ್ಯವಸ್ಥೆ, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ ಜುಲೈ 5, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಮೊದಲಿಗೆ ರಾಜಕಾರಣಿಗಳ ಕಡೆಗೆ ಬನ್ನಿ. ಡೇ 1 ನಿಂದಲೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್, ರಕ್ಷಣಾ ಸಚಿವ ಖವಾಜಾ ಆಸಿಫ್, ಅಲ್ಲಿನ ಸರ್ಕಾರದ ವಕ್ತಾರರು ಇರಾನ್ನ ಪರವಾಗಿ ದೊಡ್ಡದಾಗಿ ಹೇಳಿಕೆ ಕೊಟ್ಟರು. ಹೆಂಗಂದ್ರೆ, ಓಕೆ ಪಾಕಿಸ್ತಾನ ಎಳೆದೇ ಬಿಡುತ್ತೆ ಈಗ ಅಂಥೇಳಿ, ಇರಾನ್ ಪರವಾಗಿ ಎಳೆದೇ ಬಿಡುತ್ತೆ ಅನ್ನೋ ಥರದಲ್ಲಿ. ಇರಾನ್ ಇಸ್ಲಾಮಿಕ್ ಕಂಟ್ರಿ, ಪಾಕ್ ನಾಯಕರಿಗೆ ಧರ್ಮ ಅನ್ನೋದು ಜನಪ್ರಿಯವಾಗೋಕೆ, ಜನರ ಮನಸ್ಸು ಗೆಲ್ಲೋಕೆ ದೊಡ್ಡ ದಾರಿ, ಅಡ್ಡದಾರಿ. ಹೀಗಾಗಿ ಅಲ್ಲಿನ ಮೂಲಭೂತವಾದಿಗಳನ್ನು, ಆ ದೇಶದ ಜನರನ್ನು ಓಲೈಸೋಕ್ಕೆ ಇಂಥ ಹೇಳಿಕೆಗಳನ್ನು ಪೊಲಿಟಿಷಿಯನ್ಸ್ ಕೊಟ್ಟರು. ಹೇಳಿ ಕೇಳಿ ಪಾಕಿಸ್ತಾನದಲ್ಲಿ 15% ಶಿಯಾಗಳು ಇದ್ದಾರೆ. ಸುನ್ನಿ ಕಂಟ್ರಿನೇ, ಬಟ್ 15% ಶಿಯಾಗಳು ಇದ್ದಾರೆ. ಸುನ್ನಿ ಶಿಯಾ ಅಂತ ಏನೇ ಇದ್ರು ಮುಸ್ಲಿಂ ಕಂಟ್ರಿಯಾಗಿ ನೀವು ಇರಾನ್ ಪರವಾಗಿ ಮಾತಾಡಬೇಕಾಗಿತ್ತು ಅನ್ನೋ ಒತ್ತಡ ಸೃಷ್ಟಿಯಾಗುತ್ತೆ. ಸೊ ಚುನಾವಣೆಗಳಲ್ಲಿ ಒಂದಷ್ಟು ವೋಟ್ ಪಡಿಬೇಕು ಅಂದರೆ, ಮುಸ್ಲಿಂ ಒಗ್ಗಟ್ಟಿನ ಪ್ರಚಾರ ಮಾಡಬೇಕು ಅಂದರೆ ಇರಾನಿನೊಂದಿಗೆ ಪಾಕಿಸ್ತಾನ ನಿಂತ್ಕೋಬೇಕಾಗತ್ತೆ. ಒಂದು ವೇಳೆ ನಿಲ್ಲದೇ ಇದ್ರೆ 15% ಶಿಯಾಗಳು ಸುನ್ನಿ ಆಡಳಿತದ ಪಾಕಿಸ್ತಾನದ ವಿರುದ್ಧ ದಂಗೆ ಹೇಳ್ತಾರೆ. ಇದು ಪಾಕಿಸ್ತಾನದ ಆಡಳಿತಕ್ಕೆ ದೊಡ್ಡ ಆತಂಕ. ಎರಡನೇದು, ಇರಾನ್ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಬೇಕಾಗಿರೋ ರಾಷ್ಟ್ರ.
ಅಮೆರಿಕದೊಂದಿಗೆ ಏನೇ ಅಕ್ರಮ ಸಂಬಂಧವನ್ನು ಪಾಕಿಸ್ತಾನ ಇಟ್ಕೊಂಡ್ರೂ ಕೂಡ ಇರಾನ್ನಿಂದ ಕದ್ದು ಮುಚ್ಚಿ ತೈಲ ತರಿಸ್ಕೊಳ್ತಾ ಇದೆ. ಬಲೂಚಿಸ್ತಾನದಲ್ಲಂತೂ ಇರಾನ್ನಿಂದ ಬಂದ ತೈಲನೇ ಪೆಟ್ರೋಲ್ ಬಂಪ್ಗಳನ್ನು ನಡೆಸ್ತಿರೋದು. ಏನೋ ಮೂರನೇದು ಚೀನಾ. ಇಲ್ಲಿ ಹೆಸರಿಗೆ ಇಸ್ರೇಲ್ ಇರಾನ್ ಯುದ್ಧ ಮಾಡಿದ್ರು, ಅದು ಪರೋಕ್ಷವಾಗಿ ಅಮೆರಿಕ ಪ್ರಾಕ್ಸಿ ಮತ್ತು ಚೀನಾ ಪ್ರಾಕ್ಸಿಗಳ ನಡುವಿನ ಯುದ್ಧ ಅಂತ ಜಗತ್ತೇ ನೋಡ್ತಾ ಇದೆ. ಸೊ ಈ ಯುದ್ಧದಲ್ಲಿ ಪಾಕಿಸ್ತಾನ ಚೀನಾ ಪ್ರಾಕ್ಸಿ ಥರ ಇರೋ ಇರಾನ್ ಪರವಾಗಿ ಹೇಳಿಕೆ ಕೊಡಲಿಲ್ಲ ಅಂದರೆ ಚೀನಾ ಕೂಡ ಕೋಪ ಮಾಡಿಕೊಳ್ಳುತ್ತೆ. ಜಿನ್ಪಿಂಗ್ ಅಂಕಲ್ಗೆ ಬೇಜಾರಾಗ್ಬಿಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ OIC ಅಲ್ಲ, ಹೈದರಾಬಾದ್ನ OIC ಅಲ್ಲ, OIC ಆರ್ಗನೈಸೇಷನ್ ಫಾರ್ ಇಸ್ಲಾಮಿಕ್ ಕೋಆಪರೇಷನ್, ಇಸ್ಲಾಮಿಕ್ ರಾಷ್ಟ್ರಗಳ ಒಕ್ಕೂಟ, ಅದರ ಪ್ರೆಷರ್ ಇದೆ. ತಿಂಗಳಿಗೊಮ್ಮೆ ಸಭೆ ಸೇರೋ ಈ ಕೂಟದಲ್ಲಿ ಪಾಕಿಸ್ತಾನ ಸಭೆ ಸೇರಿದಾಗಲೆಲ್ಲ ತಾನು ಮುಸ್ಲಿಂ ರಾಷ್ಟ್ರ, ನನ್ನ ಹತ್ರ ಅಣ್ವಸ್ತ್ರ ಇದೆ ಅಂಥೇಳಿ ಗಂಟ್ಲು ಹರ್ಕೊಳ್ಳುತ್ತೆ. ಸೌದಿ ಹತ್ರ ಶ್ರೀಮಂತಿಕೆ ಇದೆ, ತೈಲ ಇದೆ. UAE ಹತ್ರ ಶ್ರೀಮಂತಿಕೆ ಇದೆ, ತೈಲ ಇದೆ. ಇಂಡೋನೇಷ್ಯಾದಲ್ಲಿ ಅತ್ಯಂತ ಅದ್ಭುತವಾದ ಬಿಸ್ನೆಸ್ ಕಲ್ಚರ್ ಇದೆ, ಉದ್ಯಮಶೀಲತೆ ಇದೆ, ಪ್ರೋಗ್ರೆಸ್ ಆಗ್ತಿದ್ದಾರೆ. ಏನಿದೆ ಇವ್ರ ಹತ್ರ ಹೇಳ್ಕೊಳ್ಬೇಕಲ್ಲ. ಹಾಗಾಗಿ ನಮ್ಮ ಹತ್ರ ಸೇನೆ ಇದೆ, ಅಣ್ವಸ್ತ್ರ ಇದೆ, ಯಾವಾಗಲೂ ಹೇಳ್ಕೊಳ್ಳುತ್ತೆ. ಸೊ ಒಂದು ವೇಳೆ ಈಗ ಇರಾನ್ ಪರವಾಗಿ ಮಾತನಾಡದೇ ಇದ್ದರೆ ನಿಮ್ಮ ಅಣ್ವಸ್ತ್ರ ತಗೊಂಡು ಹೋಗಿ ನೀವು ಏನು ಪೂಜೆ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಎಲ್ಲರೂ ಕೂಡ. ಮುಂದೆ ಯಾರು ಪಾಕಿಸ್ತಾನವನ್ನು ನಂಬಲ್ಲ, ಅವರಿಗೆ ಡಾಲರ್ಸ್ ಹುಟ್ಟಲ್ಲ ಪುಕ್ಸಟೆ. ಹೀಗಾಗಿ ಬಾಯಿ ಮಾತಲ್ಲಿ ನಾನು ಬೆಂಬಲ ಕೊಡ್ತೀನಿ ಅಂತ ಪಾಕಿಸ್ತಾನ ಹೇಳ್ತು ಆರಂಭದಲ್ಲಿ. ಹಾಗೆ ನೋಡಿದ್ರೆ ಇಷ್ಟೆಲ್ಲ ಅನಿವಾರ್ಯತೆ ಇದ್ದರೆ ಪಾಕ್ ಇರಾನ್ಗೆ ಆಯುಧ ಸಹಾಯವನ್ನೇ ಮಾಡ್ಬೋದಾಗಿತ್ತು. ಆದರೆ ಆ ರೀತಿ ಮಾಡೋಕ್ಕೆ ಪಾಕಿಸ್ತಾನದ ಸೇನೆ ಬಿಡ್ತಾ ಇಲ್ಲ. ಕಾರಣ ಏನು? ಪಾಕ್ ಸೇನೆ ಯಾಕೆ ಈ ವಿಚಾರದಲ್ಲಿ ಬೇರೆ ಥರ ವರ್ತಿಸ್ತಾ ಇದೆ? ಯಾಕಂದರೆ ಪಾಕ್ ಸೇನೆ ಅಮೆರಿಕ ಹೇಳ್ದಂಗೆ ಕೇಳ್ತಾ ಇದೆ. ಪಾಕ್ ಸೇನೆಯ ಸುಪ್ರೀಂ ಕಮಾಂಡರ್ ಫೀಲ್ಡ್ ಮಾರ್ಷಲ್ ಮುನೀರಾ ಅದಕ್ಕೆ ವೈಟ್ ಹೌಸ್ಗೆ ಹೋಗಿ ಟ್ರಂಪ್ ಜೊತೆಗೆ ಮಾತುಕತೆ ನಡೆಸಿ ಲಂಚ್ನಲ್ಲಿ ಟ್ರಂಪ್ ಬಡಿಸಿದ್ದನ್ನು ಉಂಡುಕೊಂಡು ಬಂದಿರೋದು. ಅಮೆರಿಕ ಬೆಂಬಲಕ್ಕೆ ಪಾಕ್ ಸೇನೆ. ಈ ಫೀಲ್ಡ್ ಮಾರ್ಷಲ್ ಮುನೀರು ಮಾತಿಗೂ ಧಾರ್ಮಿಕ ಕಾರಣಕ್ಕೆ ಪಾಕಿಸ್ತಾನ ಹುಟ್ಟಿದ್ದು. ಇದು ನಮ್ಮ ಇತಿಹಾಸದಲ್ಲೇ ಕಳೆದ 2000 ವರ್ಷಗಳಲ್ಲೇ ಅಮೋಘ ಘಟನೆ ಪಾಕಿಸ್ತಾನ ಹುಟ್ಟಿದ್ದು. ಇದು ಸಾಮಾನ್ಯ ಘಟನೆ ಅಲ್ಲ. ನಾವಿರೋದೇ ನಾವು ನಮ್ಮ ಧರ್ಮವನ್ನು ಕಾಪಾಡೋಕೆ ಅಂತೆಲ್ಲ ಮಾತಾಡ್ತಾ ಇತ್ತು ಈ ಮುನೀರು. ಕಾಶ್ಮೀರ ವಿಚಾರ ಬಂದಾಗ ಹಂಗೆ ಹೇಳೋದು, ಮತ್ತೆ ಭಾರತದಲ್ಲಿ ಪ್ರತ್ಯೇಕತೆಯ ಮೈಂಡ್ಸೆಟ್ ತುಂಬೋಣ ಅಂತ. ಆದರೆ ಈಗ ಇರಾನ್ ವಿರುದ್ಧ ಅಮೆರಿಕಗೆ ಬೆಂಬಲ ಕೊಡ್ತಾ ಇದೆ ಇದು ಅನ್ನೋದು ಬಹಳ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಮತ್ತೆ ಸೇನೆ ಕಂಟ್ರೋಲ್ಗೆ ಪಾಕಿಸ್ತಾನ ಹೋಗೋಕೆ ಅಮೆರಿಕವೇ ಕಾರಣ ಅನ್ನೋ ಆರೋಪ ಇದೆ. ಇಮ್ರಾನ್ ಖಾನ್ ಜನಪ್ರಿಯ ಪ್ರಧಾನಿಯಾಗಿದ್ರು, ದೊಡ್ಡ ಜನಬೆಂಬಲದೊಂದಿಗೆ ಸೇನೆಯನ್ನು ಕೂಡ ಕಂಟ್ರೋಲ್ ಮಾಡ್ತಾ ಇದ್ರು. ISI ಚೀಫನ್ನು ತೆಗೆದು ಹಾಕೋ ತಾಕತ್ತಿತ್ತು. ಇವಾಗ ಆರ್ಮಿ ಚೀಫ್ ಫೀಲ್ಡ್ ಮಾರ್ಷಲ್ ಆಗಿರೋ ಆಸಿಮ್ ಮುನೀರಾ ISI ಚೀಫ್ ಆಗಿದ್ದಾಗ ಇಮ್ರಾನ್ ಖಾನ್ ಒದ್ದಾಚೆ ಹಾಕಿದ್ರು. ಇಮ್ರಾನ್ ಖಾನ್ ಬಹಳ ಅಪರೂಪಕ್ಕೆ ಪಾಕಿಸ್ತಾನದಲ್ಲಿ ಪವರ್ ತೋರಿಸೋ ಪ್ರಧಾನಿಯಾಗಿ ಇಮ್ರಾನ್ ಖಾನ್ ಬಂದಿದ್ರು. ಆತ ಭಾರತಕ್ಕೇನು ಒಳ್ಳೆ ಆಯಾಮ ಅಲ್ಲ, ಇಮ್ರಾನ್ ಖಾನ್ ಡೇಂಜರಸ್ಸೇ. ಆದರೆ ಪಾಕಿಸ್ತಾನದ ಮಟ್ಟಿಗೆ ಒಬ್ಬ ಪೊಲಿಟಿಷಿಯನ್ ಆಗಿ ದೇಶವನ್ನು ಕಂಟ್ರೋಲಿಗೆ ತಗೊಳ್ಳೋ ಮಟ್ಟಿಗೆ ಹೋಗ್ತಾ ಇದ್ರು. ಆಸಿಮ್ ಮುನೀರ್ ISI ಚೀಫ್ ಆಗಿದ್ದಾಗ ಒದ್ದು ಆಚೆ ಹಾಕಿದ್ರು ಇಮ್ರಾನ್ ಖಾನ್. ಪಾಕಿಸ್ತಾನ ಸೇನೆಗೆ ತನ್ನ ಜೀವನದಲ್ಲೇ ಮೊದಲ ಬಾರಿಗೆ ಒಬ್ಬ ಪೊಲಿಟಿಷಿಯನ್ನಿಂದ ದೊಡ್ಡ ಚಾಲೆಂಜ್ ಎದುರಾಗಿತ್ತು. ಹೇಳ್ದಂಗೆ ಕೇಳ್ತಿಲ್ಲ ಈ ಮನುಷ್ಯ ಅಂತ. ಇದ್ದಕ್ಕಿದ್ದ ಹಾಗೆ ಸರ್ಕಾರ ಬೀಳಿಸಿ ಚುನಾವಣೆಯನ್ನು ಹ್ಯಾಕ್ ಮಾಡಿ ರಿಗ್ ಮಾಡಿ ಬೇಕಾದಂಗೆ ರಿಸಲ್ಟ್ ಬರೋ ಥರ ನೋಡಿಕೊಂಡು ಇಮ್ರಾನ್ ಖಾನ್ರನ್ನ ಜೈಲಿಗೆ ಹಾಕಿ ಹೊಡೆದಾಡ್ತಿದ್ದ 2 ಪಕ್ಷಗಳನ್ನು ಫೋರ್ಸ್ಫುಲಿ ಮದುವೆ ಮಾಡಿ, ಈ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಮತ್ತು ನವಾಜ್ ಶರೀಫ್ರ PMLN ಪಾರ್ಟಿಯನ್ನು ಫೋರ್ಸ್ಫುಲಿ ಮದುವೆ ಮಾಡಿ ಸರ್ಕಾರ ಮಾಡುವಲ್ಲಿ ಸೇನೆ ಪಾತ್ರ ತುಂಬ ದೊಡ್ಡದಿದೆ. ಅದೆಲ್ಲ ಆಗುವಲ್ಲಿ ಅಮೆರಿಕದ ಕೃಪಕಟಾಕ್ಷ ಕೂಡ ತುಂಬ ದೊಡ್ಡದಿದೆ. ಇದು ಗೊತ್ತಿರೋ ವಿಚಾರ. ಇವತ್ತಿಗೂ ಬೈತಾ ಇರ್ತಾರೆ ಇಮ್ರಾನ್ ಖಾನ್ ಮತ್ತು ಬೆಂಬಲಿಗರು, ಅಮೆರಿಕದ ಗುಲಾಮ ಸರ್ಕಾರ, ಇಂಪೋರ್ಟೆಡ್ ಸರ್ಕಾರ ಅಂಥೇಳಿ. ಸೊ ಪಾಕಿಸ್ತಾನ ಸೇನೆಗೆ ಅಮೆರಿಕದ ಆಶೀರ್ವಾದ ಬೇಕು. ಅವ್ರಿಗೆ ಮುಂಚಿನಿಂದಲೂ ಏನೋ ಮೋಹ ಅಮೆರಿಕ ಕಂಡ್ರೆ ಪಾಕಿಸ್ತಾನ ಸೇನೆಗೆ. ಎಲ್ಲ ಡಿಕ್ಟೇಟರ್ಗಳು ಇದೇ ರೀತಿ ಮಾಡ್ತಾ ಬಂದಿದ್ದಾರೆ, ಅಮೆರಿಕಗೆ ಮುತ್ತು ಕೊಡ್ತಾನೆ ಬಂದಿದ್ದಾರೆ. ಜೊತೆಗೆ ಸ್ನೇಹಿತರೆ, ಪಾಕಿಸ್ತಾನ ಇರಾನ್ ಜೊತೆಗೆ 900 ಕಿಲೋಮೀಟರ್ ಗಡಿ ಶೇರ್ ಮಾಡ್ಕೊಳ್ಳೋದ್ರಿಂದ ಇವರ ಏರ್ ಬೇಸ್ಗಳು, ಏರ್ ಸ್ಪೇಸ್ಗಳು ಅಮೆರಿಕಗೂ ಕೂಡ ಅಗತ್ಯ ಇರುತ್ತೆ. ಇರಾನನ್ನು ಅಟ್ಯಾಕ್ ಮಾಡಬೇಕು ಅಂದರೆ, ಇನ್ನೊಂದು ಸೈಡಿಂದ ಅಟ್ಯಾಕ್ ಮಾಡಬೇಕು ಅಂದರೆ. ಅಲ್ಲದೆ ಇರಾನ್ಗೆ ಚೀನಾ ಆಯುಧ ಸರಬರಾಜು ಮಾಡೋಕ್ಕೆ ಮುಂದಾದರೆ ಪಾಕಿಸ್ತಾನದ ಮೂಲಕವೇ ಮಾಡಬೇಕಾಗತ್ತಲ್ಲ. ಸೊ ಅದಕ್ಕೆಲ್ಲ ಅವಕಾಶ ಇರಬಾರ್ದು ಅಂದರೆ ಅಮೆರಿಕದ ಮಾತನ್ನು ಇವರು ಕೇಳಲೇಬೇಕು. ಹಾಗೇನಾದರೂ ಕೇಳಲಿಲ್ಲ ಅಂದರೆ ಪಾಕಿಸ್ತಾನದಲ್ಲಿ ಆಡಳಿತ ಬದಲಾವಣೆ ಆಗುತ್ತೆ. ಇಮ್ರಾನ್ ಖಾನ್ರನ್ನು ಕಿತ್ತು ಬಿಸಾಕಿದ ಹಾಗೆ ಮತ್ತೊಂದು ಬಾರಿ ಪಲ್ಲಾಟ ಮಾಡೋದು ಅಮೆರಿಕಾಗೆ ಬಹಳ ಕಷ್ಟ ಆಗಲ್ಲ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನ ಒಂಥರ ಅಮೆರಿಕದ ಅಂಗಡಿ ಇದ್ದ ಹಾಗೆ, ಯಾವ ಡಬ್ಬಿಯಿಂದ ಏನು ಬೇಕಾದ್ರೂ ತಗೊಂಡು ತಿನ್ಬೋದು ಅವರು. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಹಿಂದೆ ಅಫ್ಘಾನಿಸ್ತಾನದ ತಾಲಿಬಾನಿಗಳ ವಿರುದ್ಧ ಅಮೆರಿಕ ಯುದ್ಧ ಸಾರಿದಾಗ ಅಂದಿನ ಮಿಲಿಟರಿ ಡಿಕ್ಟೇಟರ್ ಪರ್ವೇಜ್ ಮುಷರಫ್ ಅಮೆರಿಕಾಗೆ ನಮ್ಮ ಏರ್ ಸ್ಪೇಸ್ ಯೂಸ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿದರು.
ಅದಕ್ಕೆ ಅಮೆರಿಕ ಅಧ್ಯಕ್ಷ ಬುಷ್ ಜಾಗ ಕೊಡಲಿಲ್ಲ ಅಂದರೆ ನಿಮ್ಮ ಇಡೀ ದೇಶವನ್ನು ಶಿಲಾಯುಗಕ್ಕೆ ಕಳಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದರು. ಅಂದರೆ ಅಣ್ವಸ್ತ್ರ ಹಾಕಿಬಿಟ್ಟು ನಿಮ್ಮ ದೇಶವನ್ನು ನಿಮ್ಮನ್ನು ಹಿಂದಿನ ಕಾಲಕ್ಕೆ, ಪುರಾತನ ಕಾಲಕ್ಕೆ, ಆದಿಮಾನವನ ಕಾಲಕ್ಕೆ ಕಳಿಸ್ಬಿಡ್ತೀವಿ, ಬದಲಾಯಿಸ್ಬಿಡ್ತೀವಿ, ನಿಮ್ಮ ದೇಶನ ಪೂರ್ತಿ ನಾಶ ಮಾಡಿಬಿಡ್ತೀವಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ರು. ಬಾಯಿ ಮುಚ್ಕೊಂಡು ಆ ಯುದ್ಧದಲ್ಲಿ ಅಫ್ಘಾನಿಸ್ತಾನವನ್ನು ಹೊಡೆಯೋಕ್ಕೆ ಪಾಕಿಸ್ತಾನವೂ ಸೇರ್ಕೊಳ್ಳೋ ರೀತಿಯಲ್ಲಿ ಅಮೆರಿಕ ಮಾಡಿತ್ತು, ಫೋರ್ಸ್ ಮಾಡಿತ್ತು. ಓಕೆ, ಈ ಸ್ಟೇಟ್ಮೆಂಟ್ ಯಾರು ಕೊಟ್ಟಿರೋದು? ಇದೇನು ಆರೋಪನ, ಊಹಾಪೋಹನ? ಅಲ್ಲ, ಖುದ್ದು ಇಂಟರ್ವ್ಯೂ ಒಂದರಲ್ಲಿ ಪರ್ವೇಜ್ ಮುಷರಫೇ ಹೇಳಿರೋ ಸ್ಟೇಟ್ಮೆಂಟ್ ಇದು. ಹೀಗಾಗಿ ಅಮೆರಿಕದ ಭಯ ಪಾಕಿಸ್ತಾನವನ್ನು ಕಾಡುತ್ತೆ. ಹೇಳಿ ಕೇಳಿ ಅಮೆರಿಕದ ಹಣದಲ್ಲಿ ಉಂಡು ತಿಂದು ಬೆಳೆದಿರೋ ರಾಷ್ಟ್ರ, ಜೊತೆಗೆ ಅಮೆರಿಕಗೆ ಸಹಾಯ ಮಾಡದೇ ಇದ್ದರೆ F-16 ವಿಮಾನಗಳು, ಅದರ ಮೇಂಟೆನೆನ್ಸ್ ಯಾವುದಕ್ಕೂ ಸಪೋರ್ಟ್ ಸಿಗೋದಿಲ್ಲ. ಇನ್ನು ಈ ಆರ್ಮಿ ಜನರಲ್ಗಳು ನಿವೃತ್ತಿ ಆದಮೇಲೆ ಪಾಕಿಸ್ತಾನದಲ್ಲಿ ಇರಲ್ಲ. ಇವರಿಗೆ ಅಮೆರಿಕದ ಮಿತ್ರರು, ಯಾವ್ದಾದ್ರು ಮಿತ್ರ ರಾಷ್ಟ್ರ, ಯುರೋಪಲ್ಲಿ ಯಾವ್ದಾದ್ರು ಒಂದು ಚಂದದ ರಾಷ್ಟ್ರಕ್ಕೆ ಹೋಗಿ ದೊಡ್ಡ ಒಂದಷ್ಟು ಎಕರೆಗಳ ಜಾಗ ತೊಗೊಂಡು ಆರಾಮಾಗಿ ಓಡಾಡ್ಕೊಂಡು ಇರಬೇಕು, ಅವರಿಗೆ ಫಾರಿನ್ ತೈಲವನ್ನು ಹೀರ್ಕೊಂತ. ಸೊ ಇವರಿಗೆ ಇರಾನ್ಗಿಂತ ಅಮೆರಿಕ ಬೇಕು. ಅಲ್ಲೇನು ಮಾಡ್ತಾರೆ? ಇರಾನ್ಗೆ ಹೋಗಿ. ಹೀಗಾಗಿ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಈಗಿನ ಜನರಲ್ ಮುನೀರಾ ಟ್ರಂಪ್ ಜೊತೆಗೆ ಕ್ರಿಪ್ಟೋ ಡೀಲ್ ಕೂಡ ಮಾಡ್ಕೊಂಡಿದೆ. ಇದು ಇಬ್ಬರು ಉದ್ಯಮಿಗಳು, ಒಂಥರ ಬಿಸ್ನೆಸ್ಮನ್ಗಳು. ಸೊ ಹಣನ, ಲಾಭನ ಅಥವಾ ಧರ್ಮ, ದೇಶನ ಅಂತ ಬಂದರೆ ಮೊದಲು ಆಯ್ಕೆ ಮಾಡೋದು ಹಣವನ್ನೇ. ಹೀಗಾಗಿ ಪಾಕಿಸ್ತಾನ ಸೇನೆ ಅಮೆರಿಕ ಪರವಾಗಿ ನಿಂತ್ಕೊಂಡಿದೆ. ಇದರ ಜೊತೆಗೆ ಚೀನಾಗೂ ಅಮೆರಿಕವನ್ನು ತೋರಿಸಿ ನೀವು ಕೊಡದಿದ್ರೆ ಅವ್ರು ಕೊಡ್ತಾರೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಹೀಗಾಗಿ ಅಮೆರಿಕವನ್ನು ಸಂಪೂರ್ಣವಾಗಿ ಬಿಡೋಕೆ ಪಾಕಿಸ್ತಾನ ರೆಡಿ ಇಲ್ಲ. ಜೊತೆಗೆ ವೆರಿ ಇಂಪಾರ್ಟೆಂಟ್, ಮೊನ್ನೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಹಲ್ಗಾಮ್ ದಾಳಿ ಆದ ಬಳಿಕ ಆ ಗಲಾಟೆ ನಡುವೆ ಕೂಡ IMFನಲ್ಲಿ ದುಡ್ಡು ಸಿಕ್ಕಿದೆ. ಹೆಂಗೆ? ಅಮೆರಿಕದ ಸಪೋರ್ಟ್ ಇಲ್ಲ, ಅಮೆರಿಕ ಮತ್ತು ಮಿತ್ರರು ಸಪೋರ್ಟ್ ಮಾಡಿಲ್ಲ ಅಂದರೆ ಅಷ್ಟು ಈಸಿಯಾಗಿ ಏನೂ ಆಗೋದಿಲ್ಲ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ. ಚೀನಾಗೆ ಹೆದರ್ಕೊಂಡು ಅಮೆರಿಕವನ್ನು ದೂರ ತಳ್ಳಿದ್ರೆ ಪಾಕ್ ಒಳಗೆ ಏನೂ ವರ್ಕ್ ಆಗಲ್ಲ, ಸಾಲನೂ ಸಿಗಲ್ಲ, ಏನೂ ಸಿಗಲ್ಲ, ವಿಡಿಗಾಸ್ ಸಿಗಲ್ಲ. ಬೇರೆಯವರು ಬಿಡಿ, ಇರಾನ್ ಪರವಾಗಿ ಮಾತನಾಡಿದ್ರೆ ಇರಾನ್ ವಿರೋಧಿ ಸೌದಿನೂ ಕೂಡ ಹಣ ಕೊಡಲ್ಲ. ನಿಮ್ಮ ಗಮನಕ್ಕಿರಲಿ, ಸೌದಿ ಮತ್ತು ಇನ್ನಿತರ ಸುನ್ನಿ ಅರಬ್ ರಾಷ್ಟ್ರಗಳಿಗೆ ಇರಾನ್ ಕಂಡ್ರೆ ಇಷ್ಟಿಷ್ಟು ಆಗೋದಿಲ್ಲ, ಅವ್ರು ಇಷ್ಟಪಡೋದಿಲ್ಲ. ಹೀಗಾಗಿ ಪಾಕಿಸ್ತಾನ ಅಮೆರಿಕ ಪರವಾಗಿ ಅವ್ರ ಜೊತೆ ನಿಲ್ತಾ ಇದೆ. ಮತ್ತೆ ದೇಶ ಛಿದ್ರವಾಗೋದು ಯಾಕೆ? ಸ್ನೇಹಿತರೆ, ಇರಾನಲ್ಲಿ ಅಮೆರಿಕ ಖಮೆನೈ ಇಳಿಸೋಕೆ ಮುಂದಾಗ್ತಿದ್ರೆ ಇದು ಬಲೂಚಿಗಳಿಗೆ ದೊಡ್ಡ ಗೆಲುವಾಗುತ್ತೆ ಅನ್ನೋ ವಾದ ಇದೆ. ಗೊತ್ತಿರೋ ಹಾಗೆ ಬಲೂಚಿಸ್ತಾನ ಅನ್ನೋದು ಇರಾನ್ ಮತ್ತು ಪಾಕಿಸ್ತಾನ ಎರಡೂ ಕಡೆಯಲ್ಲಿರೋ ಭೂಭಾಗ. ಬಲೂಚಿಸ್ತಾನ್ ಅನ್ನೋ ಇಂಡಿಪೆಂಡೆಂಟ್ ಕಂಟ್ರಿ ಬಂದರೆ ಬರೀ ಪಾಕಿಸ್ತಾನ ಮಾತ್ರ ಒಡೆದು ಹೋಗಲ್ಲ, ಇರಾನ್ನ ಒಂದು ಪ್ರಾಂತ್ಯ ಕೂಡ ಕಿತ್ಕೊಂಡು ಹೋಗುತ್ತೆ ಬಲೂಚಿಸ್ತಾನಕ್ಕೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ತುಂಬಾ ಸ್ಟ್ರಾಂಗ್ ಇದೆ, ಆದರೆ ಇರಾನ್ನಲ್ಲಿ ಇದರ ತೀವ್ರತೆ ಕಮ್ಮಿ ಇದೆ. ಕ್ರೂರವಾಗಿ ಹತ್ತಿಕ್ಕಿದ್ದಾರೆ ಇರಾನಿಗರು. ಹಾಗಂತ ಸಂಪೂರ್ಣವಾಗಿ ನಾಶ ಮಾಡೋಕ್ಕಾಗಿಲ್ಲ. ಜೈಷ್ ಅಲ್ ಅದಿಲ್ಲಾ ಅನ್ನೋ ಸುನ್ನಿ ಗುಂಪು ಇರಾನ್ ಒಡೆಯೋಕೆ ಪ್ರಯತ್ನ ಮಾಡ್ತಾನೆ ಇದೆ. ಈಗ ಇಸ್ರೇಲ್ ವಿರುದ್ಧದ ಇರಾನ್ ಯುದ್ಧವನ್ನು ಗ್ರೇಟ್ ಆಪರ್ಚುನಿಟಿ ಅಂತ ಈ ಸಂಘಟನೆ ಹೇಳ್ತಿದೆ ಆಲ್ರೆಡಿ. ಇವರಿಗೂ ಪಾಕ್ನಲ್ಲಿರೋ ಬಲೂಚಿಗಳಿಗೂ ಅಗಾಧವಾದ ಬಾಂಧವ್ಯ ಇದೆ. ನಾವು ಈಗ ಬೇರೆ ಬೇರೆ ರಾಷ್ಟ್ರದಲ್ಲಿರ್ಬೋದು, ಆದರೆ ನಾವಿಬ್ಬರು ಒಂದೇ ರಾಷ್ಟ್ರ ಆಗಿದ್ವಿ ಹಿಂದೆ ಅಂತ. ಇಬ್ಬರಿಗೂ ಅಖಂಡ ಬಲೂಚಿಸ್ತಾನ ಕಟ್ಟೋ ಕನಸಿದೆ. ಹೀಗಾಗಿ ಇರಾನ್ ಅಸ್ಥಿರ ಆದರೆ ಬಲೂಚಿಗಳು ದಂಗೆ ಹೇಳ್ತಾರೆ. ಇಬ್ಬರು ಒಂದಾಗ್ತಾರೆ ಅನ್ನೋ ಭಯ ಕೂಡ ಪಾಕಿಸ್ತಾನಕ್ಕಿದೆ. ಈಗ ಆಲ್ರೆಡಿ ಪಾಕಿಸ್ತಾನದ 7-8 ಜಿಲ್ಲೆಗಳಲ್ಲಿ ಬಲೂಚಿಗರು ಪ್ರಾಬಲ್ಯ ಸಾಧಿಸಿದ್ದಾರೆ. ಸೇನೆಗೆ ಚಟ್ 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 ಅಂತ ಕೊಟ್ಟು ಓಡಿಸ್ತಾ ಇದ್ದಾರೆ. ನಾಳೆ ಅವರೊಟ್ಟಿಗೆ ಇರಾನ್ನ ಬಲೂಚಿಗಳು ಕೂಡ ಸೇರ್ಕೊಂಡ್ರೆ, ಬಾರ್ಡರ್ನಿಂದ ಆಚೆನೂ ಸಪೋರ್ಟ್ ಸಿಕ್ಕರೆ ಪರಿಸ್ಥಿತಿ ಹದಗೆಡುತ್ತೆ ಅನ್ನೋದು ಪಾಕಿಸ್ತಾನದ ರಕ್ಷಣಾ ತಜ್ಞರೇ ವ್ಯಕ್ತಪಡಿಸ್ತಿರುವ ಆತಂಕ. ಇದೇ ಕಾರಣಕ್ಕೆ ಪಾಕಿಸ್ತಾನಕ್ಕೆ ಒಂದು ರಾಷ್ಟ್ರವಾಗಿ ಆಸಿಡ್ ಟೆಸ್ಟ್ ಇದು. ಏನ್ ಮಾಡೋಣ ನಾನು ಅನ್ನೋ ಕನ್ಫ್ಯೂಷನ್, ಬಹಳ ಕನ್ಫ್ಯೂಷನ್. ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ಇದೇ ಕಾರಣಕ್ಕೆ ಆರಂಭದಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ, ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತೀವಿ ಇರಾನ್ ಪರವಾಗಿ ಅಂತ ಹೇಳಿದವರು, ಅದಾದಮೇಲೆ ಇರಾನ್ನವರು ಪಾಕ್ ಬೆಂಬಲ ಕೊಡುತ್ತಂತೆ, ನೋಡಿ ಇಸ್ರೇಲ್ನವರೇ ಪಾಕ್ ಬೆಂಬಲ ಕೊಡುತ್ತಂತೆ, ನೀವೇನಾದರೂ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಬಂದರೆ ನಿಮ್ಮ ಮೇಲೆ ಪಾಕಿಸ್ತಾನ ಅಣ್ವಸ್ತ್ರ ಹಾಕಿಬಿಡುತ್ತೆ, ನೋಡಿ ಅವ್ರ ಹತ್ರ ಅಣ್ವಸ್ತ್ರ ಇದೆ, ನಮ್ಮ ಹತ್ರ ಇಲ್ಲ ಅಂದ್ರೆ ಏನಂತೆ ಅಂತ ಇರಾನ್ನವರೊಬ್ಬರು ಟಾಪ್ ಲೀಡರ್ ಹೇಳಿಕೆಯನ್ನು ಕೊಟ್ಟರು. ಪಾಕಿಸ್ತಾನ ಎಲ್ಲಿತ್ತೋ ಹೌಹಾರಿ ಮುಂದೆ ಬಂತು. ಇಲ್ಲ ಇಲ್ಲ, ನಾನು ಆ ಥರ ಅಣ್ವಸ್ತ್ರದ ಬಗ್ಗೆ ನಾವೇನು ಮಾತಾಡಿಲ್ಲ, ನಾವು ಹಾಗೇನು ಹೇಳಿಲ್ಲ ಅಂತ ಹೇಳ್ತು ಪಾಕಿಸ್ತಾನ. ಅದಾದಮೇಲೆ ಲೇಟೆಸ್ಟ್ ಸ್ಟೇಟ್ಮೆಂಟ್ ಏನು ಗೊತ್ತಾ ಪಾಕಿಸ್ತಾನದಿಂದ? ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ. ನೈತಿಕ ಬೆಂಬಲ ಇರಾನ್ಗೆ ಪಾಕಿಸ್ತಾನದಿಂದ ಅಷ್ಟೇ. ಅದಕ್ಕೆ ಹೇಳಿದ್ದು ಆ್ಯಸಿಡ್ ಟೆಸ್ಟ್ ಇದು ಪಾಕಿಸ್ತಾನದ ಪಾಲಿಗೆ ಅಂತ. ನೋಡಬೇಕು ಮುಂದೆ ಯಾವ ರೀತಿ ಹೆಜ್ಜೆ ಇಡ್ತಾರೆ ಅಂತ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.